ಜನಗಳು ಶಾಂತಿ ಪ್ರಿಯರು ಈ ಒಂದು ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸಿಕೊಂಡು ಹೋಗ್ತೀರಾ ಅಂತಂದೇಳಿ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ DSP ಅವರು ಸಹ ಇಷ್ಟೊತ್ತು ಹೇಳಿದ್ರು. ಆ ಒಂದು ಭರವಸೆ ನಮ್ಮ ಜಿಲ್ಲಾ ಪೊಲೀಸ್ಗೂ ಸಹ ಇದೆ. SP ಸಾಹೇಬ್ರೆ ಬರಬೇಕಾಗಿತ್ತು, ಅವರು ಕೊಟ್ಟೂರಿಗೆ ಹೋಗಿದ್ದರಿಂದ ನಾನು ಹಜೀರ್ಬಮ್ಮಳಿಗೆ ಬಂದ್ವಿ. ಎಲ್ಲರೂ ಇನ್ ಟೈಮ್ನಾಗ ಏನೋ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಅಂದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾವೇ ಕೊಡ್ತೀವಿ. ಯಾಕಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದ್ ಹತ್ರ ಇರುತ್ತೆ, ಎರಡು ಹತ್ರ ಇರುತ್ತೆ, ನಾವು ಮ್ಯಾನೇಜ್ ಮಾಡಬಹುದು. ಆಮೇಲೆ ವಿಸರ್ಜನೆ ದಿವಸ ಒಂದೊಂದು ದಿವಸ 40-50 ಗಣಪತಿಗಳು ಇರ್ತಾವೆ. ಒಂದು ಕ್ಲಿಯರ್ ಆಯ್ತು ಅಂತಂದ್ರೆ ಇನ್ನೊಂದು ಕಡೆಗೆ ನಾವು ಗಮನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬೇಗ ಇನ್ ಟೈಮ್ ಮುಗಿಸ್ತಂತಂದ್ರೆ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ, ಅವ್ರನ್ನ ಅಲ್ಲಿ ಕಳಿಸ್ಲಿಕ್ಕೆ, ಗಣೇಶ ಮುಗಿಯತ್ಗೆ ಲಾಸ್ಟ್ ಒಂದು 2 ದಿವಸ ನಾವು ನಾಲ್ಕು ಹೇಳೋದಲ್ಲಪ್ಪ ಹಂಗಾಗಿತ್ತು. ಯಾಕಂದ್ರೆ ನಾವತ್ತು ಯಾರು ಯಾವ ಬೇಕಾದ್ರೂ ಹೋಗ್ಬೋದು, ನಾವು ಪೊಲೀಸರಂತೂ ಎಲ್ಲಿಗೂ ಹೋಗಕ್ಕಾಗಲ್ಲ, ಬಿಟ್ಟು ಹೋಗಕ್ಕೂ ಬರೋದಿಲ್ಲ, ಅನಿವಾರ್ಯ. ಈಗ ಕೆಲವು ಟೈಮ್ ಏನಾಗ್ತದೆ, ನೀವು ಜಾಸ್ತಿ ಇದ್ದಾದ್ರೆ ನಮ್ಮ ಮೇಲೆ ಕಲ್ ತೋರ್ತೀರಿ, ನಾವು ಜಾಸ್ತಿ ಇದ್ದಾಗ ನಿಮಗೆ ಹೊಡಿತೀವಿ. ನಾವು ಅವಾಗ ಸುಧಾರಿಸ್ಕೊತೀವಿ, ನೀವು ಹೊಡೆದ್ರು ಕೂಡ ನಾವು ಹೊಡ್ಸ್ಕೊಂಡು ಸುಧಾರಿಸ್ಕೋಬೇಕಾಗುತ್ತೆ. ಆಮೇಲೆ ನಾವು ಕರೆಸ್ತೀವಿ, ಎಲ್ಲ ಕಡೆ ಕರೆಸ್ತೀವಿ. ಇಲ್ಲ ಅಂದ್ರೆ ಕರ್ನಾಟಕ ತುಂಬ ಕರೆಸ್ತೀವಿ, ಕರ್ನಾಟಕದಾಗ ಆಗಲಿಲ್ಲ ಅಂದ್ರೆ ಬೇರೆ ಸ್ಟೇಟ್ ಇಂದಲೂ ಕರೆಸ್ತೀವಿ. ಅವಾಗ ನಿಮ್ಮ ಪರಿಸ್ಥಿತಿಗಳು ಏನಾಗ್ತವೆ, ಅದೇ ವಿಕಾಸ ಏನಂದ್ರೆ ಓಡ್ಬಿಟ್ಟು ಹೋಗಂತ ಪರಿಸ್ಥಿತಿಗಳು, ಇವೆಲ್ಲರಿಗೂ ಅವಕಾಶ ಮಾಡ್ಕೊಡೋದು ಬೇಡ. ನಮ್ಮ ಸಹಕಾರ ನಿಮಗಿರ್ಲಿ, ನಿಮ್ಮ ಸಹಕಾರ ನಮಗಿರ್ಲಿ ಅಂತ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ಇದು DJ ವಿಚಾರ ಒಂದ್ಸರಿ ಗೌರ್ಮೆಂಟ್ ಏನಾದ್ರೂ ಆತರ ಆದೇಶ ಮಾಡಿದ್ಮೇಲೆ, ಯಾವುದೇ ಗೌರ್ಮೆಂಟ್ ಇರ್ಬೋದು, ಆದೇಶ ಮಾಡಿದ್ಮೇಲೆನೂ ಕೂಡ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಏನಿದೆ ಏನೋ ಒಂದು ಲೋಕಲ್ ನಮ್ದು ಏನ್ ಪದ್ಧತಿ ಇದೆ ಆತರ ಮಾಡೋಣ ಅಂತ ಹೇಳಿ ಮಾಡಿದ್ಮೇಲೆನೂ ಕೂಡ ಏನಾದ್ರೂ ಅಚಾತುರ್ಯ ಆದ್ರೆ ಫಸ್ಟ್ ಪ್ರಶ್ನೆ ಬರೋದೇ ಅಧಿಕಾರಿಗಳಿಗೆ, ಫಸ್ಟ್ ಪ್ರಶ್ನೆ ಬರೋದೇ ಯಾರು ಹೇಳಿದ್ರಪ್ಪ ನಿನಗೆ ಗೌರ್ಮೆಂಟ್ ಆದೇಶ ಇದೆ ಅಂತ ಫಸ್ಟ್ ಇದು ಪ್ರಶ್ನೆ ಬರೋದು ನಿಮಗೆ. ಈ ನಾನು ಇದು ಏನಿದೆ ಜ್ವಲಂತ ಒಂದು ಉದಾಹರಣೆ ಅಂದ್ರೆ ಮೊನ್ನೆ ಬೆಂಗಳೂರಲ್ಲಿ ಆಗಿದೆ, ನೋಡಿದ್ರಲ್ಲ ನೀವೇ ಹೇಳಿ, ಅದರಲ್ಲಿ ಪೊಲೀಸ್ ಅಧಿಕಾರಿಗಳದ್ದು ಏನ್ ತಪ್ಪಿದೆ? ಸೊ ಹಾಗಾಗಿ ಇದು ನಿಮ್ಮ ಮನಸ್ಸಲ್ಲಿ ಗೊತ್ತಿರಲಿ. ನಾವು ಏನೇ ನಿಮ್ಗೆ ಒಂದು ನಿಯಮ ಮೀರಿ ಏನಾದ್ರೂ ನಾವು ಹೆಲ್ಪ್ ಮಾಡ್ತಾ ಇದ್ವಿ ಅಂದ್ರೆ ಅದರ ಅಷ್ಟೇ ರಿಸ್ಕ್ ನಮಗಿರುತ್ತೆ. ಸೊ ಏನು ಆಗ್ಲಿಲ್ಲ, ಇನ್ ಟೈಮಲ್ಲಿ ಎಲ್ಲ ಮುಗೀತು ಅಂತ ಹೇಳಿದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು ಅಂತ ಹೇಳ್ತಾ, ಅದ್ರ ಜೊತೆಗೆ ಇನ್ನು ಒಂದು ಪಾಯಿಂಟ್ ಉಳಿಸಿದ್ದಾರೆ ಅವರು ಅಷ್ಟೇ, ಅದೊಂದು ಪಾಯಿಂಟ್ ಹೇಳ್ತೀನಿ. ಪರಿಸರ ಸ್ನೇಹಿ ಗಣಪ. ಸೊ ಪರಿಸರ ಸ್ನೇಹಿ ಗಣಪನ ದಯವಿಟ್ಟು ಎಲ್ಲರೂ ಅದನ್ನೇ ಏನಿದೆ ಪ್ರತಿಷ್ಠಾಪನೆ ಮಾಡಬೇಕು. ಯಾವುದು ಏನಿದೆ ಬೇರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಯಾವುದು ಇಲ್ಲ. ಈಗ ಆ ತರ ಯಾವ್ದಾರ ಮಾರಾಟ ಇದ್ರೆ ದಯವಿಟ್ಟು ನಮ್ ಗಮನಕ್ಕೆ ತರಬೇಕು. ಅವೆಲ್ಲ ಬ್ಯಾನ್ ಇದೆ. ಪರಿಸರ ಸ್ನೇಹಿ ಗಣಪನೆ ನೀವು ಪ್ರತಿಷ್ಠಾಪನೆ ಮಾಡಬೇಕು. ಸೊ ಏನ್ ಕಂಟೆಂಟ್ ಏನಿದೆ ಅದು ಅದರ ತಕ್ಕಂತೆ ಕೂಡ ಅದನ್ನು ಮಾಡ್ಕೊಂಡು ನೋಡ್ಕೊಂಡು ಅದು ನಿಮ್ಮ ಲೋಕಲ್ ಗಣಪತಿ ಪ್ರತಿಷ್ಠಾಪನೆ ಮಾಡಿರ್ತಿಲ್ಲ ಆ ಒಂದು ಪ್ಲೇಸ್ ಹಾಕ್ಲಿಕ್ಕೆ ನಿಮ್ಗೆ ಆ ತರ ಬೇಕಾದ್ರೆ ಮಾಡ್ಕೋಬೇಕು. ಅದನ್ನ ಪರ್ಮಿಷನ್ ಮಾಡ್ಕೋಬೇಕು. ಸರ್ಕಲ್ ಅಲ್ಲಿ ಅಲ್ಲೆಲ್ಲಿ ಬೇರೆ ಬೇರೆ ಕಡೆ ಮಾಡೋದು, ಈ ಕಡೆ ಹಿಂಗ ಆ ಕಡೆ ಹಂಗ, ಅದು ಬೇಡ. ಇದು 3-4 ವರ್ಷದ ಹೋಗಿದೆ. ಈಗಾಗಲೇ ಎಲ್ಲರೂ ನಮ್ಮ ಸಂಘಟನಾಕಾರರು ಮತ್ತೆ ಎಲ್ಲ ಬೇರೆ ಬೇರೆ ಧರ್ಮ ಸಮಾಜದ ಲೀಡರ್ಗಳು ಗೊತ್ತಿದೆ ನಮಗೆ. ಸೊ ನೀವೇನ್ ಹೇಳ್ತೀವಿ ಸರ್ ನಮ್ಮೆಲ್ಲ ಗೊತ್ತಿದೆ, ನಾವು ಮಾಡಲ್ಲ ಅಂತ ಹೇಳ್ತಾರ. ಬಟ್ ಅದೇ ರೀತಿಯಾದಂತಹ ನೀವೆಲ್ಲ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೇಕು. ಸೊ ರಾತ್ರಿ ಕಾರ್ಯಕ್ರಮ ಅದಕ್ಕೆ ನಮ್ಮ ಮಾನ್ಯ ಮ್ಯಾಕ್ಟು ಸರ್ ಮಾತಾಡ್ತಾರೆ ನಿಮಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ. ಈಗಾಗಲೇ ನಿಮ್ಮನ್ನ 2-3 ವರ್ಷ ನೋಡ್ಕೊಂಡು ಬರ್ತಾ ಇದ್ವಿ. ಸೊ ಪೊಲೀಸ್ ಇಲಾಖೆ ಅಷ್ಟು ಹೇಳ್ಬೇಕ್ರಿ, ಪೊಲೀಸ್ ಇಲಾಖೆ ನಾವು ಸ್ವಲ್ಪ ಜಗ್ತಾನೆ ಇರಬೇಕು, ನಿಮ್ ಕೈ ಹಿಡ್ತಾನೆ ಇರಬೇಕು. ಇಲ್ಲಾಂದ್ರೆ ಎಲ್ಲ ಲೂಸ್ ಬಿಟ್ಬಿಟ್ರೆ ಅದು 10 ಗಂಟೆ ಮುಗಿದೋದು 2 ಗಂಟೆ ಮುಗಿತೈತಿ, ಹಂಗಿರಂಗಿಲ್ಲ. ಅದು ಪೊಲೀಸ್ ಇಲಾಖೆ ಟೈಟ್ ಇದ್ದಾಗ ಮಾತ್ರ ಕಾನೂನು ಸುವ್ಯವಸ್ಥೆ ನಡೀತದ. ನಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಅವಶ್ಯಕತೆ ಇದೆ, ನಾವು ಮಾಡ್ಲೇಬೇಕು ಕೆಲಸ. ಮತ್ತೆ ಯಾವ್ದೋ ಪಟ್ಟಣ ಇರ್ಬೋದು, ಯಾವ್ದೋ ಅವ್ರ ಧರ್ಮ ಆ ಜಾತಿ ಅವ ಹಿಂಗಕ್ಕನ ಹಂಗ್ ಕುಡ್ದ ಹಿಂಗ್ ಕುಡ್ದ ಹಂಗ ಮಾಡಿ ನೀವು ಗಣಪತಿ ಬ್ಯಾನ್ ಮಾಡ್ಕೋತೀರಿ, ಕೇಸು ಹಾಕಾವು, ಮತ್ತೆ 10 ವರ್ಷಗಳ ಕೋರ್ಟ್ ತಿರುಗಾಡ್ತೀರಿ. ಇದು ಪಕ್ಕ ಬಹಳ ಒಂದ್ ತಾಸು ತಮ್ಮನ್ನ ತ್ರಾಸಾಗತ್ತ. ಇಡೀ ಡಿಸ್ಟ್ರಿಕ್ಟ್ ಪೋಸ್ಟ್ ಬಂದು ಅವಾಗ ಏನ್ ಮಾಡಕ್ಕಾಗಲ್ಲ, ನೀವು ಏನು ಮಾಡಕ್ಕಾಗಲ್ಲ. ಇಡೀ ಊರು ಕೂಡ ಬಿಟ್ಟು ಹೋಗುವಂತ ಕೆಲಸ ಮಾಡ್ತೀರಿ. ಸೊ ದಯವಿಟ್ಟು ಆ ರೀತಿ ಏನಾಗೋದು ಬೇಡ. ಪ್ರತಿ ಸಲ ಏನು ಶಾಂತಿ ರೀತಿ ಮಾಡಿರೋ ಅದೇ ರೀತಿಯಾದ ಶಾಂತಿ ನಾವೆಲ್ಲ ಕೂಡ ಹಬ್ಬವನ್ನು ಆಚರಣೆ ಮಾಡೋಣ ಕೇಳ್ಕೊಳ್ತೀನಿ. ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಪುರಸಭೆಯವರಾಗಲಿ, ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮ ಪಂಚಾಯತ್ಗಳಿಗಾಗಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ನಿರ್ದೇಶನಗಳನ್ನು ಸಹ ಕೊಟ್ಟಿರ್ತೇವೆ. ತಾವು ರಸ್ತೆ ಬದಿಯಲ್ಲಿ ಟೆಂಟ್ಗಳನ್ನು ಹಾಕಿ ಗಣಪತಿಯನ್ನ ಕೂರಿಸೋದು ಸಹಜ ಮತ್ತು ಸಾಮಾನ್ಯವಾದಂತಹ ಬಂದಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಂದ ಏನೇನು ಪರ್ಮಿಷನ್ ಬೇಕು ಅನ್ನೋದನ್ನ ತಾವು ಪೂರ್ವವಾಗಿ ತಗೊಳ್ಬೇಕು.
ನಾವು ಅಧಿಕಾರಿಗಳು ಏನೇ ನಿರ್ದೇಶನ ಕೊಡ್ತಿದ್ರು ಸರ್ಕಾರ ಕೊಟ್ಟಿರ್ತಕ್ಕಂಥ ನಿರ್ದೇಶನವನ್ನೇ ಕೊಡ್ತೀವಿ ಹೊರತಾಗಿ ಯಾವುದೇ ಬೇರೆ ನಿರ್ದೇಶನ ಇರಲ್ಲ. ಯಾವುದೇ ಅನ್ಯತರ ಭಾವಿಸಬಾರದು. ಕಡೆಯಿಂದ ಬಂದಿರ್ತಾರೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಬಂದಿರ್ತಾರೆ. ನಮ್ಮಲ್ಲಿ ಫಾರ್ಮೆಟ್ ಸಿಗ್ತಾವ, ಅವು ಫಾರ್ಮೆಟ್ ತಗೊಂಡು ಹೋಗ್ಬೇಕು. ನಾಳೆ ತುಂಬ್ಕೊಂಡು ಬಂದು ಇಲ್ಲೇ ಎಲ್ಲ ಪರ್ಮಿಷನ್ ಇಲ್ಲೇ ಕೊಡ್ತಾರೆ. ಸಿಂಗಲ್ ವಿಂಡೋ ಸಿಸ್ಟಮ್ ಇರ್ತೈತಿ. ನಾಳೆ ಒಂದಿನ ಪರ್ಮಿಷನ್ ಸಿಗ್ಬರ್ತೈತಿ. ಮತ್ತೆ ಆ ಇಲಾಖೆ ಈ ಇಲಾಖೆ ಅಲ್ಲಿಗೆ ಹೋಗತ್ತ. ಗ್ರಾಮ ಪಂಚಾಯತಿಯಿಂದ ಏನು ಹಳ್ಳಿಯವರಿದಾರಲ್ಲ ಅವ್ರು ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತಗೋಬೇಕು. KEB ಇಲ್ಲೇ ಸಿಗ್ತೈತಿ. ವಿತ್ ಇಲ್ಲಿ ಸಿಟಿಯರ್ ಇದ್ರ ಮುನ್ಸಿಪಾಲಿಟಿ ಅವ್ರು ಇಲ್ಲೇ ಇರ್ತಾರ, ಪೊಲೀಸ್ ಇಲ್ಲೇ ಇರ್ತೈತಿ, ಮತ್ತೆ ವಿತ್ KEB ಅವ್ರು ಇಲ್ಲೇ ಇರ್ತಾರ. ಏನ್ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಏನು PDO ಇದಿರ್ತಲ್ಲ ಅವ್ರ PDO ಕಡೆಯಿಂದ ಪರ್ಮಿಷನ್ ತಗೋಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಇರಲ್ಲ. ನಾಳೆಯಿಂದ ಇಲ್ಲೇ ಬಂದೆಲ್ಲ ಪರ್ಮಿಷನ್ ತಗೋಬೇಕು. ವಿತೌಟ್ ಒಂದು ಗಣೇಶನ ಯಾವುದೇ ಕಾರಣಕ್ಕೆ ಇಡಬಾರ್ದು. ಸಾಹೇಬ್ ಹೇಳಿದಂಗ CCTV ಕಂಪಲ್ಸರಿ. ಇಷ್ಟು ಹೇಳ್ತಾ ಗಣೇಶನಿಗೂ ಮತ್ತು ಈದ್ ಮಿಲಾದ್ ಹಬ್ಬಕ್ಕೂ ಎರಡೂ ಜಯಂತಿಗಳಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಆಮೇಲೆ ಗಣೇಶನ ಪ್ರತಿಷ್ಠಾಪನೆ ಮಾಡ್ರಿ, ನಿಮ್ ಸಹಕಾರ ಇಲಾಖೆಗೆ ಇರ್ಲಿ, ಇಲಾಖೆಯ ಸಹಕಾರ ನಿಮ್ಗೆ ಇರ್ಲಿ. ಇಬ್ರು ಹೊಂದ್ಕೊಂಡು ಹೋದಾಗ ಮಾತ್ರ ನಮಗೆ ಒಂದು ಅಗ್ರಿಬೊಮ್ಮನಹಳ್ಳಿ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ. ಅದಕ್ಕಾಗಿ ನೀವು ಸಹಕಾರ ಕೊಡ್ರಿ, ಅವರು ಸಹಕಾರ ಕೊಡ್ತಾರೆ. ಅದು ಬಿಟ್ಟರೆ ಬೇರೆ ಏನು ಹೇಳಕ್ಕೆ. ನೀವೆಷ್ಟು ಆರೋಗ್ಯವಾಗಿ ಗಣಪತಿ ಹಬ್ಬ ಆಚರಿಸುತ್ತೀರೋ ಅಷ್ಟು ನಮಗೆ ಕೆಲಸ ಕಡಿಮೆ. ನಾವು ಕೂಡ ಗಣಪತಿ ಹಬ್ಬಕ್ಕೆ ಪಾಲ್ಗೊಳ್ತೀವಿ. ನೀವೆಷ್ಟು ಅದನ್ನ ಡಿಸ್ಟರ್ಬೆನ್ಸ್ ಮಾಡ್ಕೊಂತೀರೋ ನಾವು ಬಿಸಿ ಆಗ್ತೀವಿ, ನಾವು ಗಣಪತಿ ಹಬ್ಬ ಮಾಡೋಕ್ಕಾಗಲ್ಲ. ದಯಮಾಡಿ ನಮಗೆಲ್ಲ ಒಂದು ರಿಕ್ವೆಸ್ಟ್ ಏನಂದ್ರೆ, ಗಣಪತಿ ಹಬ್ಬ ವಿಜೃಂಭಣೆಯಿಂದ ನಾವು ಮಾಡೋಣ, ನೀವು ಮಾಡ್ರಿ. ಆದ್ರೆ ಆರೋಗ್ಯ ವಿಷಯ ಸಂಬಂಧಪಟ್ಟಂಗೆ ತುಂಬಾ ಮುಂಜಾಗ್ರತೆಯಿಂದ ಇವನ್ ಗಣಪತಿ ಎಲ್ಲೆಲ್ಲಿ ಇಟ್ಟಿರೋ ತಕ್ಷಣ ಎಲ್ಲ ಬಂಡಲ್ ಹಾಕೋದು, ಪ್ರತಿಯೊಂದು ಕೆಲಸಗಳು ಇರ್ತವೆ. ಕೈ ಕಾಲು ಮುಟ್ಕೊಳ್ಳೋದು, ಬೀಳೋದು ಅವೆಲ್ಲ ಸಾಧ್ಯತೆಗಳು, ಚಾನ್ಸಸ್ಗಳು ಬಹಳ ಇರ್ತವೆ. ದಯಮಾಡಿ ಅದಕ್ಕೆ ಆಸ್ಪದ ಕೊಡ್ತಾನೆ. ಮತ್ತೆ ಪ್ರಸಾದ, ಊಟ ವ್ಯವಸ್ಥೆಗಳು ಎಲ್ಲ ಕಡೆಗೂ ಇರುತ್ತೆ. ಹಬ್ಬ 4 ದಿನಗಳಂತೆ ಒಂದೇನಾದ್ರೂ ಫುಡ್ ಪಾಯ್ಸನಿಂಗ್ ಆಯ್ತು ಅಥವಾ ವಾಟರ್ ಇನ್ಫೆಕ್ಷನ್ ಆಯ್ತಪ್ಪ ಅಂತಂದ್ರೆ, ವಾಂತಿ ಬೇರೆ ಪ್ರಕರಣಗಳೆಲ್ಲ ಡ್ರಾಸ್ಟಿಕ್ ಆಯ್ತಪ್ಪ ಅಂದ್ರೆ ಖಂಡಿತವಾಗ್ಲೂ ಪ್ರಾಣ ಕಾಣೆ ಆಗುತ್ತೆ. ಮಾರ್ಕ್ಸ್ ಕ್ಯಾಜುಯಾಲಿಟಿ ಎಲ್ಲ ಬಂತಂದ್ರೆ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡ್ಕೊಂಡ್ಬಿಟ್ಟು ದಯಮಾಡಿ ಆಹಾರದಾಗಿರ್ಲಿ, ಫುಡ್ ಆಗಿರ್ಲಿ, ಪ್ರತಿಯೊಂದನ್ನು ಸ್ವಚ್ಛತವಾಗಿ ನೀಟಾಗಿ ಮಾಡಿ. ಟೆಂಪರರಿ ಪವರ್ ಸಪ್ಲೈ ಸ್ಯಾಂಕ್ಷನ್ ತಗೊಳ್ಳೇಬೇಕು. ಅದರ ವ್ಯವಸ್ಥೆನ ನಾವು ಈ ಪೊಲೀಸ್ ಸ್ಟೇಷನ್ ಆವರಣದಲ್ಲೇ ವ್ಯವಸ್ಥೆ ಮಾಡಿರ್ತೀವಿ. ತಪ್ಪರೆ ತಗೊಳ್ಳೇಬೇಕು. 1 ದಿನ, 3 ದಿನ, 5 ದಿನ ಏನಿರುತ್ತೆ ಅದು ತಕ್ಕಂಗೆ ಅಮೌಂಟ್ ಇರುತ್ತೆ, ಪೇ ಮಾಡಿ ಪವರ್ ಸ್ಯಾಂಕ್ಷನ್ ತಗೊಳ್ಳೇಬೇಕು. ಇನ್ನೊಂದು NCB ಹಾಗೂ ಫ್ಯೂಸ್ನ ಖಂಡಿತವಾಗ್ಲೂ ಹಾಕಲೇಬೇಕು. ಇಲ್ಲಾಂದ್ರೆ ಈ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತೆ. ಇನ್ನೊಂದು ಲೈನ್ಸ್ ಏನು ಬಂದಿರುತ್ತಲ್ವ ನಿಮ್ ಗಣೇಶ ಮೆರವಣಿಗೆ ಮಾಡಬೇಕಾದ್ರೆ ಆ ಥರ ಇದ್ದಾಗ ನಮಗೆ ಮುಂಚೆನೆ ತಿಳಿಸಿ, ಅದ್ರ ಬಗ್ಗೆ ತಿಳಿಸಿ ಏನಾದರೂ ವ್ಯವಸ್ಥೆ ಏನಾದರೂ ಮಾಡಿದ್ರೆ ಮಾಡ್ಕೊಡ್ತೀವಿ. ನಮ್ಮನ್ನ ರಕ್ಷಣೆ ಕೊಡೋಕ್ಕೋಸ್ಕರ ಇರ್ತಾರ. ಅವ್ರ ಫ್ಯಾಮಿಲಿ ಬಂದು ಏನಾದ್ರೂ ಕಾರ್ಯಕ್ರಮ ನೋಡ್ಬೇಕಾದ್ರೆ ಇಲ್ಲ ನನ್ನ ಕಾನೂನೇ ನನಗೆ ಮುಖ್ಯ ಅಂತಾರ ಅವರು. ಹಾಗಾಗಿ ನಾ ಹೇಳ್ತಕ್ಕಂಥದ್ದು ಇಷ್ಟ, ಇಲ್ಲಿ ಎಲ್ಲರೇ ಪ್ರಜ್ಞಾವಂತರೆ. ನಮ್ಮ ಏಕದಂತ ವಿಘ್ನೇಶ್ವರಕ್ಕೆ ಪ್ರತಿ ವರ್ಷ ಮೊದಲನೇ ವರ್ಷದಿಂದ ಇಲ್ಲಿವರೆಗೂ ಮುಸ್ಲಿಂ ಸಮಾಜದ ಬಂಧುಗಳು 30,000 ರಿಂದ 35,000 ರೂಪಾಯಿ ಅದು ಒಂದು ವೆಚ್ಚ ಆಗ್ತದೆ ವಿಘ್ನೇಶ್ವರಂದು. ಆ ಸಮಾಜದವರು ನಾ ಮುಂದು ತಾ ಮುಂದು ಅಂತೇಳಿ ಪ್ರತಿ ವರ್ಷ ನಮಗೆ ದೇಣಿಗೆಯಾಗಿ ವಿಘ್ನೇಶ್ವರನನ್ನ ಕೊಡ್ತಾ ಇದ್ದಾರೆ. ಕೊಟ್ಟ ಮೇಲೆ ಎಂದೋ ಇಲ್ಲಿರ್ತಕ್ಕಂಥ ಕಟಾರಿ ಅವರು ರಂಗಾರಿ ಇರ್ಬೋದು, ಇಲ್ಲ ಸಾವುಜಿ ಇರ್ಬೋದು, ನಮ್ಮ ನಾಯಕ ಇರ್ಬೋದು, ಅವ್ರ ಸ್ವಾಮೀಜಿರು ಯಾರೇ ಇರಲಿ, ವಿಘ್ನೇಶ್ವರನನ್ನ ಸರ್ವ ಸಮಾಜ ಆರಾಧನೆ ಮಾಡ್ತಕ್ಕಂಥ ಒಬ್ಬ ವಿಘ್ನೇಶ್ವರ ಆಗ್ಬೇಕಲ್ಲಿ. ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ವಿಘ್ನೇಶ್ವರ ಆದ್ರೆ ಅಗ್ರಿಬೊಮ್ಮನಹಳ್ಳಿಯಲ್ಲಿ ನಾವ್ ಯಾರು ನೆಮ್ಮದಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೇರೆದ್ ಕೇಳಲ್ಲ. ಬಳ್ಳಾರಿ ಏನ್ ಮಾಡಿದ್ರು, ಹೊಸಪೇಟೆಗೆ ಏನ್ ಮಾಡಿದ್ರು, ನಾವೇನ್ ಮಾಡ್ತೀವಿ ನಮಗೆ ತೊಂದರೆ ಕೊಡ್ಬೇಡ್ರಿ ಅಂತ ಕೇಳ್ತೀವಿ ಅಷ್ಟೇ. ಬೇರೆಯವ್ರದ್ದು ನಾವು ಕೇಳಲ್ಲ. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಲ್ಲ, ಅವ್ರಿಗೆ ಯಾಕೆ ಬಿಟ್ರಿ ಅಂತ ಕೇಳಲ್ಲ ನಾವು. ನಮಗೆ ಅಗ್ರಿಬೊಮ್ಮನಹಳ್ಳಿ ನಮ್ಮ ಮೆರವಣಿಗೆಗೆ ನಮ್ಮ ಸಾಂಸ್ಕೃತಿಕ ತಂಡಗಳು ಬರ್ತಿರ್ತವೆ. ಅದಕ್ಕೆ ಯಾವುದೇ ಕಿರಿಕಿರಿ ಇಲ್ದಂಗೆ, ಡಿಜೆಗೂ ಯಾವುದೇ ಕಿರಿಕಿರಿ ಇಲ್ದಂಗೆ ದಯಮಾಡಿ ನಾವು ಆಸ್ ಪರ್ ರೂಲ್ಸ್ ನಮಗೆ ಗೊತ್ತಿದೆ, ಕಾನೂನು ಪ್ರಕಾರ ನಾವು ಮಾಡ್ತೀವಿ. ಪೊಲೀಸ್ ಇಲಾಖೆ ಕೂಡ ಗೊತ್ತಿದೆ, ಕಾನೂನು ಪ್ರಕಾರ ನಾವು ನಡೆಸ್ತಾ ಇದ್ದೀವಿ. ಅದೇ ರೀತಿ ಅನಂತ ಚತುರ್ದಶಿ ದಿನನೇ ವಿಸರ್ಜನೆ ಮಾಡ್ತಾ ಇದ್ದೀವಿ 12 ವರ್ಷನ ಕೂಡ ನಾವು. ಅದೇ ರೀತಿ ಈ ದಿನ ಈ ವರ್ಷ ವೇದಿಕೆ ಕಾರ್ಯಕ್ರಮ 3 ಇದಾವೆ ನಮ್ದು. ಒಂದು ಭರತನಾಟ್ಯ ಕಾರ್ಯಕ್ರಮ, ಇನ್ನೊಂದು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಬರ್ತಿದ್ದಾರೆ ನಮ್ಮ ಸಭೆಗೆ. 4ನೇ ತಾರೀಕು ಅವ್ರದ್ದು ಕಾರ್ಯಕ್ರಮ ಇದೆ. ಅದೇ ರೀತಿ ಇನ್ನೊಂದು ಭಜನೆ ಕಾರ್ಯಕ್ರಮ. ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ನಮ್ದು.